ದಿಗಂತ್ ಸರ್, ಸಂಗೀತ ಮೇಡಮ್ ಇಬ್ಬರಿಗೂ ಸುದ್ದಿಮನೆ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದೆ ಸೂಪರ್. ಸರ್ ಡೈಲಾಗ್ಸ್ ಅಂತ ಮಸ್ತ್ ಸರ್. ಒಂದಾಗಿ ಹೇಳಿದೆ ಪಕ್ಕದಲ್ಲಿ ಬಿಗ್ ಬಾಸ್ ಕೂತಾರೆ, ಅವ್ರಿಗೂ ಒಟ್ಟ ಅದು ನೋಡಿ, ಅದು ಕರೆಕ್ಟ್ ಆಗಿ ಸಿಂಕ್ ಆಗೋಯ್ತು. ನಾನು ಅದು ಹೇಳಿರೋದು 3 ವರ್ಷದ ಹಿಂದೆ, ಆಮೇಲೆ ಕೋವಿಡ್ ಎಲ್ಲ ಬಂತು, ಎಲ್ಲ ಡಿಲೇ ಆಯ್ತು. ಆದ್ರೆ ನಾವು 3 ವರ್ಷ ಹಿಂದೆ ಹೇಳಿದ್ದು ಅದು ಕರೆಕ್ಟ್ ಆಗಿ ಈಗ ಸಿಂಕ್ ಆಗೋಯ್ತು. ಹೌದು. ಏನಿಸ್ತು ಮೇಡಮ್ ಡೈಲಾಗ್ ಕೇಳಿ ನಿಮ್ಗೆ? ಆಕ್ಚುಲಿ ನನ್ಗೆ ಗೊತ್ತಿರಲಿಲ್ಲ, ಬಿಕಾಸ್ ಈ ಶಾರ್ಟ್ಸ್ ಎಲ್ಲ ಇವ್ರದ್ದು ಬೇರೆ ಟೈಮಲ್ಲಿ ನಡೆದಿದೆ, ನನ್ನ ಎದುರುಗಡೆ ನಡೆದಿಲ್ಲ. ಬಟ್ ಟೀಸರ್ ಕಟ್ ಆಗಿ ಬರ್ಬೇಕಿದ್ರೆ ಬಿಗ್ ಬಾಸ್ ಅನ್ನೋದು ಬರ್ತಿದೆ. ಇನ್ನೂ ಸುಮಾರು ವಿಷಯಗಳು ಬಿಗ್ ಬಾಸ್ ರಿಲೇಟೆಡ್ ಅದ್ರಲ್ಲಿ ಇದೆ. ಸೊ ಸ್ವಲ್ಪ ಶಾಕಿಂಗ್ ಇತ್ತು. ಬಟ್ ನನಗೆ ಎಲ್ಲರೂ ಕೇಳ್ತಾರೆ, ಇದು ಬಿಗ್ ಬಾಸ್ ಆದ್ಮೇಲೆ ಅಲ್ವಾ ಶೂಟ್ ಮಾಡಿರೋದು ಅಂತ. ಇಲ್ಲ ಇದು 3 ವರ್ಷದ ಹಿಂದೆನೇ ಆಗಿರೋದು. ಸೊ ಎಲ್ಲದಕ್ಕೊಂದು ಸಮಯ ಇರುತ್ತೆ, ಸಮಯ ಕೂಡಿ ಬಂದಿದೆ ಅಷ್ಟೇ. ಇನ್ನೊಂದು ಬೇರೆ ಇದೆ, ಎಲ್ಲ ಕಾಗೆ ಆಡ್ಸೋದು, ಡ್ರೋನ್ ಆಡ್ಸ್ತಾರೆ. ಅದೇ ನೋಡಿ, ಎಲ್ಲ ಅದು ಒಂಥರ ಸಿಂಕ್ ಆಗೋಯ್ತು. ಇನ್ನ ಒಂದ್ 2-3 ಇದೆ, ಅದು ಕೂಡ ಇದ್ರಲ್ಲಿ ಸಿಂಕ್ ಆಗುತ್ತೆ. ಸರ್ ಮಾರಿಗೋಲ್ಡ್ ಟ್ರೈಲರ್ ಒಂದು ಚಿನ್ನಕ್ಕೋಸ್ಕರ ಒಂದು ಭೇಟಿ ಹಂಟ್ ಮಾಡೋದು ಅಂತ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಾರೆ ಸರ್. ಅದೇ ಈಗ ಕ್ರೈಮ್ ಥ್ರಿಲ್ಲರ್, ನೀವು ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದೊಂದು ಕ್ರೈಮ್ ಥ್ರಿಲ್ಲರ್, ಜೊತೆಗೆ ಅಂದ್ರೆ ಆಸೆ ದುಃಖಕ್ಕೆ ಮೂಲ ಅಂತ ಒಂದು ಆ ಎಳೆನ ಹಿಡ್ಕೊಂಡು, ಗೋಲ್ಡಿನ ಹಿಂದೆ ಎಷ್ಟೋ ಯುದ್ಧಗಳೇ ನಡೆದಿದೆ ಹಿಂದಿನ ಇತಿಹಾಸದಲ್ಲೂ. ಸೊ ಹಾಗಾಗಿ ಆ ಗೋಲ್ಡಿನ ಹಿಂದೆ ಹೋದ್ರೆ ಏನೇನಾಗುತ್ತೆ, ದುರಾಸೆ ಪಟ್ರೆ ಏನಾಗುತ್ತೆ ಅನ್ನೋದನ್ನ ಹೇಳಿದು ಕೊಟ್ಟಿದೀವಿ ಒಂದು ಕತೆ ಮುಖಾಂತರ. ಒಂದು ಅಚ್ಚುಕಟ್ಟಾಗಿರೋ ಒಂದು ಥ್ರಿಲ್ಲರ್, ಫಾಸ್ಟ್ ಪೇಸ್ ಥ್ರಿಲ್ಲರ್, ವಿಶೇಷವಾಗಿದೆ. ಮೇಡಮ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕು. ನನ್ನ ಪಾತ್ರದ ಹೆಸರು ಡ್ಯಾನ್ಸರ್ ಅಂತ ನೋಡಿದೆ ಟ್ರೈಲರ್ ನೋಡಿದಾಗ. ಎಸ್. ನೀವು ಡ್ಯಾನ್ಸರ್ ಮಾತ್ರ ಅನ್ಕೊಂಡಿದ್ರೆ ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡ್ತಿದ್ರೆ ತುಂಬಾ ಡೀಪ್ ಆಗಿ ಅಬ್ಸರ್ವ್ ಮಾಡಿದಿರ. ಹೌದು, ಬಿಕಾಸ್ ಸುಮಾರಷ್ಟು ಇಂಟರ್ವ್ಯೂಸ್ ಅಲ್ಲಿ ಅದನ್ನ ಆಕ್ಚುಲಿ ನೋಟಿಸ್ ಮಾಡಿರೋದು ತುಂಬಾ ಕಮ್ಮಿ ಜನ. ಇದ್ರಲ್ಲಿ ಅಫ್ಕೋರ್ಸ್ ನನ್ನ ಹೆಸರು ಸೋನು ಅಂತ, ಒಂದು ಡಾನ್ಸರ್ ಆಗೇ ಇರ್ತೀನಿ. ಬಟ್ ಅದ್ರಲ್ಲಿ ಸುಮಾರಷ್ಟು ಮಿಸ್ಟ್ರೀಸು ಇದಾವೆ. ಅದು ಮೂವಿ ನೋಡಿದಾಗ ಅದಕ್ಕೊಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಏನು ಅಂತ. ಬಟ್ ಆ ಡ್ಯಾನ್ಸರಿಗೂ ಒಂದು ಮೇನ್ ವೈ ಏನಕ್ಕೆ ಡ್ಯಾನ್ಸರ್ ಆಗಿದ್ದಾರೆ ಅನ್ನೋದಕ್ಕೆಲ್ಲ ಒಂದು ಪ್ರಾಪರ್ ರೀಸನಿಂಗ್ ಆ ಮೂವಿಲ್ದೆ ತೋರಿಸ್ಬರುತ್ತೆ. ಸೊ ಐ ಫೀಲ್ ಇಟ್ಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ನಾನು ಮುಂಚೆ ಮಾಡದೇ ಇರುವಂತ ಪಾತ್ರಗಳಲ್ಲಿ ಒಂದು ಇದಾಗಿದೆ. ಸೊ ಲುಕಿಂಗ್ ಫಾರ್ವರ್ಡ್ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ. ಏನ್ ಸರ್, ನಿಮ್ಮ ಸಾಕಷ್ಟು ಸಿನಿಮಾಗಳು ನೋಡಿದಾಗ ಮಾಮೂಲಿ ಓವರ್ ಬೈ ಕ್ಯೂಟ್ ಇದೇ ಇತ್ತು. ನೀವು ಬರ್ತಾ ಒಂದು 2-3 ಸಿನಿಮಾಗಳು ಡಿಫ್ರೆಂಟ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಈ ಪಾತ್ರ ಮಾಡಕ್ಕೆ ಏನ್ ಸರ್? ಹೌದು, ಇದ್ರಲ್ಲಿ ನನಗೆ ನಿಜವಾಗ್ಲೂ ನನ್ನ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಈ ಪಾತ್ರನ ನಾನು ಮಾಡಿದ್ದೀನಿ. ಯಾಕೆಂದ್ರೆ ನಾವು ಮಾಡಿರೋ ಶೂಟಿಂಗ್ ಲೊಕೇಶನ್ಗಳು ಆಗಿತ್ತು. ಆಮೇಲೆ ರಾ ರಗೆಡ್ ಒಂದಂತೂ ನನಗೆ ಒಂದು ಈ ಟಾರ್ಚರ್ ಸೆಲ್ ಇರುತ್ತಲ್ಲ ಜೈಲ್ದು, ಆ ತರದ್ದು ಒಂದು ಜಾಗದಲ್ಲಿ ಇರ್ತೀನಿ. ಅದಂತೂ ಸಿಕ್ಕಾಪಟ್ಟೆ. ಆದ್ರೆ ಎಲ್ಲರೂ ಮಾಸ್ಕ್ ಹಾಕೊಂಡಿದ್ದಾರೆ, ಡಬಲ್ ಮಾಸ್ಕ್ ಎಲ್ಲ ಹಾಕೊಂಡಿದ್ದಾರೆ. ಬಟ್ ನಾನ್ ಹಾಕೊಳಂಗಿಲ್ವಲ್ಲ. ಆದ್ರೆ ಅದಿಲ್ಲೇ ನಾನು ಅಲ್ಲಿ ಶೂಟ್ ಮಾಡ್ಬೇಕು. ಅದು ಏನು 2-3 ದಿವಸ ಅಲ್ಲೇ ಶೂಟು, ಅಂದ್ರೆ ಟಾರ್ಚರ್ ಎಪಿಸೋಡ್ ಎಲ್ಲ ನಡೆಯುತ್ತೆ, ಅದೆಲ್ಲ ಆಗುತ್ತೆ. ಸೊ ಈ ತರದ್ದೆಲ್ಲ ಒಂದಷ್ಟು ನನಗೂ ಹೊಸ್ತು. ಅದು ನೆಲದ ಮೇಲೆ ಊಟ ಹಾಕ್ತಾರೆ, ಅದರಲ್ಲೇ ತಿನ್ಬೇಕು, ಈ ತರದ್ದೆಲ್ಲ ಇತ್ತು ಶಾರ್ಟ್ಗಳು. ಸೊ ಇದೆಲ್ಲ ನನಗೂ ಕಷ್ಟ ಆಗಿತ್ತು. ಅಂದ್ರೆ ನಾನು ಯಾವತ್ತೂ ಮಾಡಿಲ್ಲ ಈ ತರ ಪಾತ್ರ. ಆಮೇಲೆ ಡೈಲಾಗ್ ಡೆಲಿವರಿನೂ ಅಷ್ಟೇ. ಅಂದ್ರೆ ಅವರು ನಮ್ಮ ಡೈರೆಕ್ಟರ್ಗೆ, ರಾಘವೇಂದ್ರ ನಾಯಕ್ ಅವರಿಗೆ ಒಂದು ಬೇರೆ ಶೈಲಿಲೇ ಬೇಕಾಗಿತ್ತು. ರೆಗ್ಯುಲರ್ ಆಗಿ ನಾನು ಬೇರೆ ಈಗ ರಾಮ್ ಕಾಮ್ ಅಲ್ಲಿ ಯಾವ ತರ ಮಾತಾಡ್ತೀನಿ ಆ ತರ ಬೇಕಾಗಿರ್ಲಿಲ್ಲ. ಸೊ ಅದೆಲ್ಲ ಒಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಇದೆಲ್ಲ ನಾವು ಸಾಕಷ್ಟು ವರ್ಕ್ ಮಾಡಿದ್ವಿ, ರಿಹರ್ಸಲ್ಸ್ ಮಾಡಿದ್ವಿ. ಸೊ ಇದೆಲ್ಲ ನನಗೆ ವೆರಿ ಡಿಫ್ರೆಂಟ್. ಆಮೇಲೆ ನಾನು ಮಾಡಿರ್ಲಿಲ್ಲ ಹಿಂದೆಂದು. ಮೇಡಮ್, ನೀವು ಸಾಕಷ್ಟು ಸಿನಿಮಾಗಳು ಹಿಂದೆ ಬೇರೆ ತರ ಕ್ಯಾರೆಕ್ಟರ್ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಕ್ಯಾರೆಕ್ಟರ್ ಯಾವ ತರ ಸಾಗುತ್ತೆ ಸಿನಿಮಾದಲ್ಲಿ? ನಾನು ಯಾವಾಗ್ಲೂ ನಾನು ಒಪ್ಕೊಳ್ಳೋ ಮೂವೀಸ್ ಅಲ್ಲಿ ಕ್ಯಾರೆಕ್ಟರ್ಸ್ ಎಲ್ಲ ನಾನು ಹೇಗೆ ಒಪ್ಕೊಂತೀನಿ ಅಂದ್ರೆ, ಆ ಕ್ಯಾರೆಕ್ಟರ್ ಇಲ್ದೇ ಇದ್ರೆ ಆ ಮೂವಿ ನಡೆಯತ್ತಾ ಅಂತ. ಆ ಕ್ಯಾರೆಕ್ಟರ್ ಇಲ್ಲದ್ರೆ ಮೂವಿ ನಡೆದ್ರೆ ಮೋಸ್ಟ್ಲಿ ಆ ಕ್ಯಾರೆಕ್ಟರ್ ನಾನು ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಅಷ್ಟು ಇಂಪಾರ್ಟೆನ್ಸ್ ಇರಬೇಕು ಆ ಪಾತ್ರಕ್ಕೆ ಅಂತ. ಅದೇ ತರ ಈ ಮೂವಿಲೂ ಅಷ್ಟೇ ಸೋನು ಪಾತ್ರ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. ನನ್ನ ಅಫ್ಕೋರ್ಸ್ ನಾನು ಮಾಡಿರೋ ಪಾತ್ರಕ್ಕಿಂತ ಭಿನ್ನವಾಗಿ ತೋರಿಸ್ತಾ ಇದ್ದಾರೆ. ಅಂಡ್ ನನಗೂ ಕೂಡ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಅಫ್ಕೋರ್ಸ್ ಡ್ಯಾನ್ಸರ್ ಬೇರೆ, ಆದ್ರೆ ಅಲ್ಲಿ ಬರುವಂತ ಭಾವನೆಗಳು ಬೇರೆ ಇದೆ. ಇಲ್ಲಿ ಒಂದ್ ಸ್ವಲ್ಪ ಹೇಗಿದೆ ಅಂದ್ರೆ, ಈ ಒನ್ ಸೈಡೆಡ್ ಲವ್ ಅಂತ ಹೇಳ್ತೀವಲ್ವಾ, ಆ ಒಂದು ಕಾನ್ಸೆಪ್ಟ್ ನ ಎಕ್ಸ್ಪ್ಲೋರ್ ಮಾಡೋ ರೀತಿ ಇದೆ. ಒಂದ್ ಹೆಣ್ಣು ಇಷ್ಟಪಟ್ರೆ, ಒಬ್ಬರನ್ನ ತುಂಬಾ ಇಷ್ಟಪಟ್ರೆ ಅವರಿಗೋಸ್ಕರ ಯಾವ ಮಟ್ಟಕ್ಕೆ ಕೂಡ ಹೋಗ್ತಾರೆ ಅನ್ನೋ ಒಂದು ಪಾತ್ರ ಇದು. ಸೊ ಇಟ್ಸ್ ಡಿಫ್ರೆಂಟ್ ಫಾರ್ ಮೀ. ನಾನು ಇಷ್ಟೊಂದು ಪ್ಲೇ ಮಾಡಿರ್ಲಿಲ್ಲ. ಅಂಡ್ ತುಂಬಾ ಚೆನ್ನಾಗಿದೆ. ಈಗ ಸರ್, ನೀವು ಮಾಮೂಲಿ ಬೇರೆ ಸಿನಿಮಾ ಕಾಮಿಡಿ ಟೈಮ್ಸ್ ಪಂಚಿಂಗ್ ಅದೆಲ್ಲ ಕರೆಕ್ಟಾಗಿ ಡೆಲಿವರಿ ಆಗ್ತಾ ಇತ್ತು. ಇಲ್ಲಿ ಎಷ್ಟು ಕಷ್ಟ ಆಯ್ತು ಸರ್ ನಿಮ್ಗೆ? ಇಲ್ಲೂ ಅದೇ, ಅದು ಹೇಳೋದನ್ನ ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ಬೇಕು, ಆದ್ರೆ ರಾ ಅಂಡ್ ರಗೆಡ್ ಆಗಿ ಹೇಳ್ಬೇಕು ಅಂತ ಡೈರೆಕ್ಟರ್ದು ಅದೊಂದು ಇತ್ತು. ಸೊ ಅವಾಗ ಹಿಂಗೆ ಅಂದ್ರೆ ನೀವು ಏನಾದ್ರು ಸೀರಿಯಸ್ ವಿಷಯ ವ್ಯಂಗ್ಯವಾಗಿ ಹೇಳ್ತಾ ಅದು ಹಿಂಗಾಗತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ಬಟ್ ಇಟ್ ವಾಸ್ ಟಫ್. ಅಂದ್ರೆ ಒಂದು 5-6 ಟೇಕ್ ಎಲ್ಲ ಆಗೋದು, ಡೈರೆಕ್ಟರ್ ಬಂದು ಇಲ್ಲ ಅದು ಬರ್ತಾ ಇಲ್ಲ, ಅದೊಂದು ಏನೋ ಒಂದು ಸ್ವಲ್ಪ ಆ ವ್ಯಂಗ್ಯ ಬೇಕು ಅಂತ, ವ್ಯಂಗ್ಯನ ಆಡ್ ಮಾಡ್ಕೊಳ್ಳಿ, ಇದೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಟಫ್ ಇತ್ತು ನನಗೆ. ನೀವು ಫೈಟ್ ಮಾಡಿದ್ದೀರಾ ಸಿನಿಮಾದಲ್ಲಿ?
ಫೈಟ್ ಆಕ್ಚುಲಿ ಆ ತರ ಫೈಟ್ಸ್ ಎಲ್ಲ ಇಲ್ಲ, ಬಟ್ ಒಂಥರ ಥ್ರಿಲ್ಲಿಂಗ್ ಇದೆ, ಅಂದ್ರೆ ಆಕ್ಷನ್ ಓರಿಯೆಂಟೆಡ್ ಟೈಪ್ಸ್ ಇದೆ, ಬಟ್ ನಂದೇನು ಅಲ್ಲಿ ಕೈ ಇಲ್ಲ, ಜಾಸ್ತಿ ದಿಗಂತ್ ಅವ್ರದ್ದೇ ಇರತ್ತೆ ಕೈ. ಸೊ ಮೋಸ್ಟ್ಲಿ ಆಕ್ಷನ್ ಅಲ್ಲಿ ಒಂದು ವಿಕ್ಟಿಮ್ ಆಗಿರಬಹುದೇನೋ ಆ ತರ ತೋರಿಸ್ಬೋದು ಅಷ್ಟೇ. ಕನ್ನಡ ಸರ್ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕಾದ್ರೆ ಪ್ರತಿಯೊಬ್ಬರ ಮೇಲೆ ಡೌಟ್ ಬಂದೇ ಬರುತ್ತೆ. ಸಿನಿಮಾ ನೋಡ್ಬೇಕಾದ್ರೆ ಯಾರು ಯಾರು ಅಂತ. ಈ ಸಿನಿಮಾ ನೋಡಿ ಯಾವ ತರ ಅನ್ಸ್ಬೋದು ಜನ ಆಡಿಯನ್ಸ್ ನೋಡ್ತಾರೆ ಅವ್ರಿಗೆ? ನಿಮ್ಗೆ ಕುತೂಹಲ ಖಂಡಿತ ಇದು ತುಂಬಾ ಅಂದ್ರೆ ಬಿಗಿನಿಂಗ್ ಇಂದಾನೇ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದೊಂದು ನಿಮ್ಮ ಸೀಟ್ ಎಡ್ಜ್ ಅಲ್ಲಿ ಕೂರಿಸಿ ಒಂದು ಅಂದ್ರೆ ಸಿನಿಮಾ ನೋಡೋ ತರ ಇರುತ್ತೆ ಇದು. ಅಫ್ಕೋರ್ಸ್ ಒಂದು ಥ್ರಿಲ್ಲರ್ ಅಂದಾಗ ಒಂದು ಮಿಸ್ಟ್ರಿ ಆಮೇಲೆ ಸಸ್ಪೆನ್ಸ್ ಇರಲೇಬೇಕು. ಸೊ ಅದೇ ತರ ಈ ಸಿನಿಮಾದಲ್ಲಿ ಎಲ್ಲಾ ಎಲಿಮೆಂಟ್ಸ್ ಇದೆ. ಆಫ್ಟರ್ ಬಿಗ್ ಬಾಸ್ ಬಿಫೋರ್ ಬಿಗ್ ಬಾಸ್ ಅಂತ ಒಂದು ಗದ್ದೆ ಆಗಿರುತ್ತೆ ಎಲ್ಲಾರ್ದು. ಸೊ ನಿಮ್ಗೆ ಆಫ್ಟರ್ ಬಿಗ್ ಬಾಸ್ ಸಿನಿಮಾ ರಿಲೀಸ್ ಆಗ್ತದೆ, ಸೊ ಇವಾಗ ಹೇಗೆ ಫೀಲ್ ಆಗ್ತದೆ ನಿಮಗೆ? ಖುಷಿ ಆಗ್ತಾ ಇದೆ, ಬಿಕಾಸ್ ಯೂಶುವಲಿ ಎಲ್ಲರೂ ಬಂದು ಮೂವಿ ಮಾಡಿ ಅದು ರಿಲೀಸ್ ಆಗೋಷ್ಟೊತ್ತಿಗೆ ಮೋಸ್ಟ್ಲಿ 1 ವರ್ಷಕ್ಕಿಂತ ಜಾಸ್ತಿ ಆಗಿರುತ್ತೆ. ಸೊ ನಾನು ಬರ್ತಿದ್ದ ಹಾಗೆ ಮೂವಿ ರಿಲೀಸ್ ಆಗ್ತಿರೋದು ಖುಷಿ ಇದೆ. ಆಕ್ಚುಲಿ ಮುಂಚೆನೆ ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವರು ಕೂಡ ಮುಂಚೆ ಪ್ಲಾನ್ ಮಾಡಿದ್ರು, ಬಟ್ ನಾನು ಮುಂಚೆನೆ ಹೇಳ್ದಂಗೆ ಎಲ್ಲದಕ್ಕೂ ಸಮಯ ಕೂಡಿ ಬರುತ್ತೆ ಅಂತ. ಸೊ ಕರೆಕ್ಟ್ ಟೈಮಿಗೆ ರಿಲೀಸ್ ಆಗ್ತದೆ ಅಂತ ಅನ್ಸ್ತಾ ಇದೆ ನಂಗೆ. ಎಕ್ಸೈಟ್ ಆಗಿ ಸಂಗೀತ ಅವ್ರ ಫ್ಯಾನ್ಸ್ ಎಲ್ಲ ಬಂದು ಸಿನಿಮಾ ನೋಡಿದ್ರೆ ಇಟ್ಟು ಎಲ್ಲೋದ್ರು ಸಿಕ್ಕಾಪಟ್ಟೆ ಜನ, ಫುಲ್ ಕ್ರೌಡ್ ಹೋಗಕ್ಕೆ ಬಿಡಲ್ಲ. ಸೊ ಇದೆಲ್ಲ ಹೇಗೆ ಎಂಜಾಯ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ನಾರ್ಮಲ್ ಆಗಿ ಸಿನಿಮಾ ಹೀರೋಗಳು ಹೋದಾಗ ಆತರ ಕ್ರೌಡಿಂಗ್ ಆಗೋದು. ಸೊ ನಿಮ್ಗೆ ಯಾವ ತರ ಅನಿಸ್ತಾ ಇತ್ತು ಹೋದಾಗ? ನಂದು ಯಾವತ್ತೂ ಕನ್ಸಿತ್ತು, ಪ್ರತಿಯೊಂದು ಆರ್ಟಿಸ್ಟ್ ಕನ್ಸಿರುತ್ತೆ ಜನ ಅವ್ರನ್ನ ಗುರ್ತಿಸ್ಬೇಕು ಅಂತ. ನನ್ ಕನ್ಸೇನಿತ್ತು ಅಂದ್ರೆ ನನ್ನ ಪಾತ್ರಕ್ಕಿಂತ ಹೆಚ್ಚಾಗಿ ನನ್ನ ಹೆಸರಿನ ನನ್ನ ಗುರ್ತಿಸ್ಬೇಕು ಅಂತ. ನಾನ್ ಮಾಡಿರೋ ಎಲ್ಲ ಮೂವೀಸ್ ಇಂದ ನಂಗೆ ಜನ ಗುರ್ತಿಸ್ತಿದ್ರು ಹೌದು, ಆದ್ರೆ ಸಂಗೀತ ಶೃಂಗೇರಿ ಯಾರು ಅಂತ ಖಂಡಿತವಾಗ್ಲೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಅವರು ನನ್ನ ಪಾತ್ರದಿಂದ ನನ್ನ ಗುರ್ತಿಸ್ತಿದ್ರು. ಅದಕ್ಕೆ ಸತಿ ಆಗಿರ್ಬೋದು, ದೇವಿಕಾ ಆಗಿರ್ಬೋದು, ಅನು ಆಗಿರ್ಬೋದು, ಎಲ್ಲ 777 ಚಾರ್ಲಿ ಅಂತಾನು ಕರೆಯೋರು. ಸೊ ಈ ಒಂದು ಗುರುತು ನಂಗೆ ಬಿಗ್ ಬಾಸ್ ಇಂದ ಸಿಕ್ಕಿದ್ದಕ್ಕೆ ನಾನು ಇವತ್ತು ಎಲ್ಲೇ ನಡೀತಿದ್ರು ಕೂಡ ನನ್ನ ಪರ್ಸನಾಲಿಟಿಗೆ ನನ್ನ ಬಂದು ತಪ್ಕೊಳ್ತಾ ಇದ್ದಾರೆ. ಅದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ನಂಗೆ. ಸೊ ನಂಗೆಲ್ಲ ಬಿಗ್ ಬಾಸ್ ಅನ್ಕೊಂಡಿದೆ. ಸೊ ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಬಿಗ್ ಬಾಸ್. ಈಗ ಸರ್ ನಿಮ್ ಸಿನಿಮಾಗಳಲ್ಲಿ ಒಂದು ಒಳ್ಳೆ ಡ್ಯೂಯೆಟ್ ಸಾಂಗ್, ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಅವೆಲ್ಲ ಕಾಮನ್ ಇದ್ದೇ ಇರ್ತದೆ. ಬಟ್ ಈಚೆ ಮಿಸ್ ಮಾಡ್ಕೊಂತ ಇದ್ದಾರೆ ಈ ಸಿನಿಮಾದಲ್ಲಿ ಅಂತ? ಇಲ್ಲ, ಇದೆ ನಮ್ಮಿಬ್ರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ. ಅದು ವೀರ್ ಸಮರ್ಥ ಅವ್ರ ಮ್ಯೂಸಿಕ್ ಇದೆ, ಆಮೇಲೆ ಯೋಗರಾಜ್ ಭಟ್ ಅವರು ಲಿರಿಕ್ಸ್ ಬರ್ದಿದ್ದಾರೆ. ಅವ್ರದ್ದು ಅದ್ಭುತವಾಗಿದೆ ಇದು. ಸೊ ಅಫ್ಕೋರ್ಸ್ ನಮ್ಗೆ ರೊಮ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಸಿಕ್ತು. ಅಲ್ಲೇ ನಾನು ಅವ್ರಿಗೆ ಹೇಳಿದ್ ನಂಗೆ ನಿಮ್ಮ ಮೇಲೆ ಕ್ರಶ್ ಇತ್ತು ಅಂತ. ಬಿಕಾಸ್ ನಂಗೆ ಅನ್ಸ್ತು ಇವ್ರದ್ದು ಇಷ್ಟು ರಾ ರಗಡ್ ಎಲ್ಲ ಕ್ಯಾರೆಕ್ಟರ್ ಇದೆ, ಅಂಡ್ ಇಲ್ಲಿ ನಮ್ದಿಬ್ರದ್ದು ಅಷ್ಟು ರೊಮ್ಯಾಂಟಿಕ್ ಇರ್ಲಿಲ್ಲ, ಕಥೆಲಿ ಹೋಗ್ತಾ ಇರ್ಬೇಕಿದ್ರೆ. ಬಟ್ ಸಡನ್ ಆಗಿ ಗೊತ್ತಾಯ್ತಲ್ವಾ ನನ್ಗೆ, ಅವಾಗ ನಂಗೆ ಖುಷಿ ಆಯ್ತು. ಓ ಅಂತೂ ಇದೆಯಲ್ವಾ, ನಾನು ಹೇಗ್ ನೋಡಿದೆ ದಿಗಂತ್ ಅವ್ರನ್ನ ಆತರ ನಾನು ನೋಡಕ್ ಸಿಗತ್ತೆ, ಅವ್ರ ಜೊತೆ ಆತರ ನಟನೆ ಮಾಡೋಕ್ಕೂ ಸಿಗತ್ತೆ ಅಂತ. ಸೊ ಅವಾಗ್ಲೇ ಆ ಸಾಂಗ್ ಮಧ್ಯದಲ್ಲೇ ನಾನು ಅವ್ರಿಗೆ ಹೇಳಿದ್ದೆ ಕೂಡ, ನಂಗೆ ನಿಮ್ಮೇಲೆ ಕ್ರಶ್ ಇತ್ತು ಸರ್ ಅಂತ. ಸರ್ ಈಗ ಸ್ಲಾಬ್ ಇವಾಗ ಹೆಂಗ್ ನಗ್ತಾ ಇದಾರೋ ಹಾಗೆ ಓ ಇಸ್ ಇಟ್ ಅಂತ ಕೇಳಿದ್ರು. ಇಲ್ಲ, ನನಗೆ ಬೇಜಾರಾಗೋಯ್ತು. ಯಾಕೆ ನಾನು ಚಿಕ್ಕವರಿದ್ದಾಗ ನಿಮ್ಮೇಲೆ ಕ್ರಶ್ ಇತ್ತು. ಇಲ್ಲ ಅಲ್ಲ ವಯಸ್ಸಲ್ಲಿ ಸೊ ಅವಾಗ ನನಗೆ ಅಯ್ಯೋ ನನಗೆ ಅಷ್ಟೇಜ್ ಆಗಿದೆಯಾ ಅಂತ ಅನ್ಸ್ತು. ನಾನು ಸ್ಕೂಲಲ್ಲಿ ಇರ್ಬೇಕಿದ್ರೆ, ಅಂದ್ರೆ ಮೋಸ್ಟ್ಲಿ ನಾನು 5th 6th ಅಲ್ಲಿ ಏನೋ ಇದ್ದೆ ಅವಾಗ. ಕರೆಕ್ಟ್ ಸ್ಕೂಲಲ್ಲಿ ಇದ್ದಾಗ ಅಂತ ಹೇಳಿದ್ದು. ಸೊ ಅವಾಗಿಂದ ನಾನು ಅಂದ್ರೆ ನೋಡಿದ ತಕ್ಷಣ ಯಾರೇ ನೋಡಿದ್ರು ಕೂಡ, ಎಸ್ಪೆಷಲಿ ಗಾಳಿಪಟ ನೋಡಿದ್ರೆ ಅಂತೂ ದಿಗಂತ್ ಅವ್ರನ್ನ ಯಾರು ಮರೆಯಕ್ಕೆ ಆಗಲ್ಲ. ಆಯ್ತು, ಅಂಡ್ ಎವ್ರಿ ಗರ್ಲ್ಸ್ ಇಂತ ಹುಡುಗ ಸಿಗ್ಬೇಕು ಗುರು ಅಂತ ಅನ್ಸುತ್ತೆ. ಸೋ ಮಚ್ ಆಫ್ ಇನ್ನಸೆನ್ಸ್. ಇದ್ರಲ್ಲಿ ಡೆಡ್ ಆಪೋಸಿಟ್ ನೋಡ್ತೀವಿ ಆಯ್ತಾ. ಸೊ ನಂಗೆ ಆ ದಿಗಂತ್ ಜೊತೆ ಮಾಡ್ಬೇಕಿತ್ತು ಅಂತ ಅನ್ಸುತ್ತೆ. ಬನ್ನಿ ನೆಕ್ಸ್ಟ್ ಒಂದು ಮಾಡೋಣ, ರಾಮ್ ಕಾಮ್ ಮಾಡೋಣ. ಪ್ರೊಡ್ಯೂಸರ್ಸ್ ಕೇಳಿಸ್ಕೊಳ್ಳಿ.